ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಭೀಮನ ಅಮಾವಾಸ್ಯೆ 3 ದಿನಗಳಲ್ಲಿ ಬರ್ತಾ ಇದೆ. ಇದು ನಿನಗೆ ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ. ಈ ಶಿವನೇ ನಿಮ್ಮ ಬೇಡಿಕೆ ಈಡೇರಿಸುತ್ತಾರೆ ಅಂತ ಈ ಸೋಮವಾರ ದಿನ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಸಾಯಿಯಪ್ಪ ಕೊಡ್ತಿರೋ ಅಂಥ ಅವಕಾಶವನ್ನು ಬಿಡಬೇಡಿ. ಯಾಕಂದರೆ ನಾವು ಏನು ಕಷ್ಟಗಳು ಅನುಭವಿಸ್ತಾ ಇದ್ದೀವೋ, ನಾವು ಎಲ್ಲಿ ತಪ್ಪುಗಳು ಮಾಡ್ತಾ ಇದ್ದೀವೋ ಅದಕ್ಕೆ ಒಂದು ಕಾರಣ ಅನ್ನೋದು ಇರುತ್ತೆ. ಆ ಕಾರಣ ನಮಗೆ ಗೊತ್ತಾದರೆ ನಮ್ಮ ಕಷ್ಟಗಳು ಕೂಡ ಬೇಗನೆ ದೂರ ಆಗುತ್ತೆ. ಅದು ಗೊತ್ತಿಲ್ಲದೆ ನಾವು ಚಿಂತೆ ಮಾಡ್ತಾ ಇರ್ತೀವಿ, ಏನೇನೋ ತಪ್ಪುಗಳು ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಕೆಲವೊಂದು ಸತಿ ಗೊತ್ತಿದ್ರೂ ಕೂಡ ಆ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಸಿಗಲ್ಲ. ಮತ್ತು ಇಂಥ ಅವಕಾಶವನ್ನು ನಾವು ಇವತ್ತು ಸಾಯಿಯಪ್ಪ ಕೊಡ್ತಿರೋದು ಬಿಡಬಾರ್ದು. ಮತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ, ಶಿವನೇ ನಮ್ಮ ಬೇಡಿಕೆ ಈಡೇರಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಾಯಿಯಪ್ಪ ಸ್ವತಃ ಶಿವನ ರೂಪದಲ್ಲೇ ಬಂದಿದ್ದಾನೆ. ನಾವು ಆ ಶಿವನ ಆರಾಧನೆ ಮಾಡಬೇಕು. ಈ ಸೋಮವಾರ ದಿನ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಏನೇ ಇರಲಿ, ಸಮಸ್ಯೆಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಅಥವಾ ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಅದರಿಂದ ದೂರ ಮಾಡ್ಕೊಳ್ಳೋಕ್ಕೆ ಈ ಅವಕಾಶವನ್ನು ಯಾರೂ ಬಿಡಬಾರ್ದು. ಮಗು, ಬರ್ತಾ ಇರೋದು ಭೀಮನ ಅಮಾವಾಸ್ಯೆ. ಆವತ್ತಿನ ದಿನಗೆ ನಿನಗೆ ಒಳ್ಳೆಯ ಸುದ್ದಿ ಕೇಳುತ್ತೀಯಾ? ನಿನ್ನ ಜೀವನದಲ್ಲಿ ಏನು ಕಷ್ಟಗಳಿದೆಯೋ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಈ ಅವಕಾಶವನ್ನು ನೀನು ಉಪಯೋಗಿಸಿ. ಇವತ್ತು ಸೋಮವಾರ ದಿನ ಶಿವನ ರೂಪದಲ್ಲಿ ನಾನು ನಿನಗೆ ಇದನ್ನು ಹೇಳ್ತಾ ಇದ್ದೀನಿ. ವಿಭೂತಿ ಮಹಿಮೆ ನಿನಗೆ ಗೊತ್ತಾ ಮಗು? ವಿಭೂತಿ ಪ್ರತಿದಿನ ನೀನು ಹಣದ ಮೇಲೆ ಇಡಬೇಕು. ಪ್ರತಿದಿನ ಶಿವನಾಮ ಸ್ಮರಣೆ ಮಾಡಿ 108 ಬಾರಿ ಓಂ ನಮಃ ಶಿವಾಯ ಅಂತ ಜಪಿಸಿ ಪ್ರತಿದಿನ ವಿಭೂತಿ ಧರಿಸಿದ ನಂತರ ಖಂಡಿತ ನೀವು ನಾಮಸ್ಮರಣೆ ಮಾಡಬೇಕು. ಆ ದೇವರನ್ನ ನೆನಪಿಸ್ಕೋಬೇಕು ಅಥವಾ ಗುರುಗಳನ್ನು ನೆನಪಿಸ್ಕೋಬೇಕು. ವಿಭೂತಿ ಮಹಿಮೆ ನಿನಗೂ ಗೊತ್ತಾಗಿಲ್ಲ. ಸರಸ್ವತಿ ಲಕ್ಷ್ಮಿ ಒಂದು ದಿನ ಬಂಗಾರ ತುಂಬ ಹಾಕ್ಕೊಂಡಿದ್ರು. ಪಾರ್ವತಿ ತಾನು ಯಾಕೆ ಹಾಕ್ಕೋಬಾರ್ದು ಅಂತ ಅವರ ಪತಿಯೆಂದು ಹೋಗಿ ನಾನು ಕೂಡ ಅಂತ ಬಂಗಾರ ಹಾಕ್ಕೋಬೇಕು ಅಂತ ಶಿವನ ಮುಂದೆ ಕೇಳಿದ್ರು. ಆಗ ಈಶ್ವರ ಒಂದು ಚಿಟಿಕೆ ಭಸ್ಮವನ್ನು ತೆಗೆದು ಪಾರ್ವತಿ ಕೈಗೆ ಕೊಟ್ರು. ಆವಾಗ ಇದೇನು ಸ್ವಾಮಿ, ಬಂಗಾರ ಕೊಡಿ ಅಂದರೆ ಭಸ್ಮ ಕೊಟ್ಟಿದ್ದೀರಿ, ಏನಂತ ತಿಳ್ಕೊಳ್ಳಿ. ಆಗ ಸ್ವಾಮಿ ಹೇಳ್ತಾರೆ, ನನ್ನ ಹತ್ರ ಇರೋದಿದೆ, ಇದನ್ನ ತಗೊಂಡು ಹೋಗಿ ಕುಬೇರನ ಹತ್ರ ಕೇಳಿ, ಇದು ಎಷ್ಟು ತೂಕ ಇದೆಯೋ ಅಷ್ಟು ಬಂಗಾರ ಕೊಡಿ ಅಂತ. ಪಾರ್ವತಿ ಆ ಭಸ್ಮವನ್ನು ತಗೊಂಡು ಕುಬೇರನ ಸ್ಥಳಕ್ಕೆ ಹೋದ್ರು. ಹೋಗಿ ಕುಬೇರನನ್ನು ಆ ಕುಬೇರ ಹತ್ರ ಕೂತ್ಕೊಂಡು ಈ ಭಸ್ಮದ ತೂಕಕ್ಕೆ ಬಂಗಾರ ಕೊಡಬೇಕು ಅಂತ ಕೇಳ್ತಾರೆ. ಆಗ ಕುಬೇರ ನಗುತ್ತಾ, ಇದಕ್ಕೆ ಏನು ತೂಕದ ಬಂಗಾರ ಕೊಡಲಾಗುತ್ತದೆ, ನಿಮಗೆಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ನನಗೆ ಇದರ ತೂಕವೇ ಬೇಕು ಅಂತ ಪಾರ್ವತಿ ಮತ್ತೆ ಕೇಳಿದಾಗ ಆಗ ಭಸ್ಮವನ್ನು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಮತ್ತೊಂದು ಕಡೆ ಬಂಗಾರ ಹಾಕದ ಕುಬೇರ. ಎಷ್ಟು ಬಂಗಾರ ಹಾಕಿದ್ರೂ ತೂಕ ಮೇಲೆಗೆ ಬರ್ತಾ ಇಲ್ಲ. ಕೊನೆಗೆ ಕುಬೇರನ್ನು ತನ್ನ ಹೆಂಡತಿಯ ಬಂಗಾರವನ್ನು ಹಾಕಿದ್ರು, ಆಗಲೂ ಬರ್ತಾ ಇಲ್ಲ. ಆಗ ಕುಬೇರನಿಗೂ ನಾನೆಂಬ ಅಹಂಭಾವವಿತ್ತು, ಅದಕ್ಕೆ ಹೀಗಾಯ್ತೇನೋ. ಕೊನೆಗೆ ಕುಬೇರನ್ನು ತನ್ನ ಹೆಂಡತಿಯು ತಾಳಿಯನ್ನು ತಕ್ಕಡಿಯಲ್ಲಿ ಹಾಕಿದ. ಆಗ ತಕ್ಕಡಿ ಸ್ವಲ್ಪ ಮೇಲೆಗೆ ಬಂತು. ಆಗ ಕುಬೇರನ ತಾಯಿ, ನಾನೂ ಅಹಂಕಾರದಿಂದ ನುಡಿದೆ, ಕ್ಷಮಿಸಿ, ಈ ಚಿಟಿಕೆ ಭಸ್ಮವು ಎಷ್ಟು ಬಂಗಾರ ಹಾಕಿದ್ರೂ ಸರಿದೂಗಲಾರದು ಎಂದು ಕೈ ಮುಗಿದ. ಪಾರ್ವತಿ ತನ್ನ ಪತಿಯ ಭಸ್ಮದ ಮಹತ್ವವನ್ನು ಗಮನಿಸಿ, ನನಗೆ ಬಂಗಾರ ಬೇಡ, ಶಿವ ಕೊಟ್ಟಿರೋ ಭಸ್ಮವೇ ಬಂಗಾರ ಅಂದು ಭಸ್ಮವನ್ನು ಧರಿಸಿಕೊಂಡ್ರು. ಇದು ಕೇಳಿದ ನಂತರ ನಿಮಗೆ ವಿಭೂತಿ ಬಗ್ಗೆ, ವಿಭೂತಿ ಅಂದರೆ ಏನು ಅಂತ ಅರ್ಥ ಆಯಿತು. ಮತ್ತು ಈ ವಿಭೂತಿನ ನೀವು ಸ್ವಲ್ಪ ನಿಮ್ಮ ಕೈಗೆ ತಗೊಂಡು ನಿಮ್ಮ ಹಣದ ಮೇಲೆ ಹಚ್ಕೊಂಡ್ರೆ, ಆ ಶಿವನ ಆರಾಧನೆ ಮಾಡಿದ್ರೆ ಎಷ್ಟು ಬದಲಾವಣೆ ಆಗ್ಬೋದು ಅಲ್ವಾ? ನಾವು ನಂಬಿಕೆ ಇಟ್ಕೊಂಡು ಏನಾದರೂ ಪ್ರಯತ್ನ ಮಾಡಬೇಕು. ನಂಬಿಕೆಯಿಂದ ಪ್ರಯತ್ನ ಮಾಡೋದು ಯಾವಾಗಲೂ ಸೋಲಲ್ಲ. ಪ್ರಯತ್ನಿಸಿದ್ರೇ ಫಲ ಅನ್ನೋದು ಸಿಗೋದು. ಮಗು, ಇವತ್ತು ಶಾಶ್ವತವಾದಂಥ ನಿನಗೆ ಪರಿಷ್ಕಾರ ಕೊಟ್ಟಿದ್ದೀನಿ. ಪ್ರತಿದಿನ
ಹೋಗೋವಾಗ ಬರೋವಾಗ ಕೂತ್ಕೋವಾಗ ನಿಮ್ಮ ಮನೆಯಲ್ಲಿ ಏನೇ ಒಳ್ಳೆಯ ಕೆಲಸ ಮಾಡೋವಾಗ ಅಥವಾ ಆಚೆ ಹೋಗೋವಾಗ ಸ್ವಲ್ಪ ವಿಭೂತಿನ ನಿಮ್ಮ ಹಣದ ಮೇಲೆ ಇಟ್ಕೊಂಡು ಹೋಗಿ ಅಥವಾ ಜೇಬಲ್ಲಿ ಇಟ್ಕೊಂಡು ಹೋಗಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗಿ. ಒಟ್ಟಿನಲ್ಲಿ ನಿಮ್ಮ ಹತ್ರ ಇರಬೇಕು. ವಿಭೂತಿನ ಇಟ್ಕೊಂಡ್ರೆ ಆ ದೇವರು ನಿಮ್ಮ ಹತ್ರ ಇದ್ದಂಗೆ. ನೀವು ಯಾವ ದೇವ್ರನ್ನ ನಂಬ್ತಾ ಇರ್ತೀರೋ ಆ ದೇವರು ನಿಮ್ಮ ಜೊತೆ ಇದ್ದಂಗೆ. ಮತ್ತೆ ಈ ಚಿಕ್ಕ ಪರಿಹಾರವನ್ನು ಇವತ್ತಿನ ದಿನ ಎಲ್ಲರೂ ಪ್ರಯತ್ನಿಸಿ ನೋಡಿ. ತಪ್ಪದೆ ಖಂಡಿತ ನಿಮಗೆ ಒಂದು ಪರಿಷ್ಕಾರ ಸಿಗುತ್ತೆ. ಇವತ್ತು ಸಾಯಿಯಪ್ಪ ಕೊಟ್ಟಿರೋ ಅಂಥ ಬಹುಮಾನ ಇದು. ಎಲ್ಲರೂ ಕೂಡ ಈ ಅವಕಾಶವನ್ನು ಬಿಡಬೇಡಿ, ತಪ್ಪದೆ ಪ್ರಯತ್ನಿಸಿ. ಪ್ರತಿದಿನ ಒಂದು ಮಂತ್ರವನ್ನು ತಗೊಂಡು 108 ಬಾರಿ ಜಪಿಸಿ ನಂತರ ಆ ವಿಭೂತಿನ ನೀವು ಹಣದ ಮೇಲೆ ಇಟ್ಕೋಬೇಕು. ಎಲ್ಲೇ ಹೋಗಲಿ ಆ ಹಣದ ಮೇಲೆ ನೀವು ವಿಭೂತಿನ ಇಟ್ಕೊಂಡ್ರೆ ನಿಮಗೆ ಸಕ್ಸಸ್ ಆಗುತ್ತೆ. ಯಾವುದಾದ್ರೂ ಇಂಟರ್ವ್ಯೂಗೆ ಹೋಗ್ತಾ ಇದ್ರು ಕೂಡ ಈ ಥರ ವಿಭೂತಿನ ತಗೊಂಡು ಹೋದರೆ ಅದರಲ್ಲಿ ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಮತ್ತೆ ಪ್ರಯತ್ನಿಸಿ. ಆಮೇಲೆ ಈ ವಿಷಯನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.